ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಭಾಮಿನಿ ಷಟ್ಪದಿಯ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಮಾಡಿದ್ವಿ. ಈ ದಿವಸ ಷಟ್ಪದಿಯ ಮತ್ತೊಂದು ವಿಧ ಪ್ರಕಾರ ಯಾವುದು ಅಂತ ಹೇಳಿದರೆ ವಾರ್ಧಕ ಷಟ್ಪದಿಯ ಬಗ್ಗೆ ನಾವಿವತ್ತು ತಿಳಿಯೋಣ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳನ್ನು ಎಣಿಸಿ ಗಣವನ್ನು ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಎಷ್ಟಕ್ಕೆ ಮಾಡಬೇಕು ಹೇಳಿ, ನೆನಪಿರಬೇಕು. 3, 3ರ ನಂತರ 4 ಮಾತ್ರೆ. ಅದರಂತೆ ಅಲ್ಲಿ ಗಣ ವಿಭಾಗ ಮಾಡೋದನ್ನು ನೀವು ಗಮನಿಸಿದ್ರಿ. ಈಗ ಮತ್ತೊಂದು ಪ್ರಕಾರದ ಷಟ್ಪದಿ ಅಂದರೆ ವಾರ್ಧಕ ಷಟ್ಪದಿಗೆ ನಾವು ತೆರಳೋಣ. ಮೊದಲು ಗೊತ್ತಿರುವಂತಹ ವಿಷಯನೇ, ನೇರವಾಗಿ ನಾವು ಪದ್ಯವನ್ನು ತೆಗೆದುಕೊಳ್ಳೋಣ. ಮೊದಲು ನಾವು ಏನು ತಿಳಿತೀವಿ ಅಂತ ಹೇಳಿದ್ರೆ, ಛಂದಸ್ಸಿನಲ್ಲಿ ಯಾವುದೇ ಪದ್ಯವನ್ನು ಅಭ್ಯಾಸ ಮಾಡಲಿ, ಮೊದಲು ಅದರ ಲಕ್ಷಣಗಳನ್ನು ನಾವು ಮನಗಾಣಬೇಕು. ಆಮೇಲೆ ಉದಾಹರಣೆಯ ಪದ್ಯಕ್ಕೆ ತೆರಳೋಣ. ಹಾಗಾದರೆ ವಾರ್ಧಕ ಷಟ್ಪದಿಯ ಲಕ್ಷಣಗಳು ಏನು ಅನ್ನೋದನ್ನು ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಗಮನ ಕೊಡಿ ಎಲ್ಲರೂ ಕೂಡ. ಇದರ ಲಕ್ಷಣಗಳನ್ನು ನಾವು ಮೊದಲಿಗೆ ತಿಳಿಯೋದಾದರೆ ಗೊತ್ತಿರಲಿ ಮಕ್ಕಳೇ. 1ನೇ ಲಕ್ಷಣ ಭಾಮಿನಿ ಷಟ್ಪದಿಗೆ ಇದ್ದಂಥದ್ದೇ ಇಲ್ಲೂ ಕೂಡ ಬರುತ್ತೆ. ಇದು ಎಷ್ಟು ಸಾಲಿನ ಪದ್ಯವಾಗಿರುತ್ತೆ ಅಂತ ಹೇಳಿದ್ರೆ 6 ಸಾಲಿನ ಪದ್ಯವಾಗಿದೆ. ಯಾವುದು? ವಾರ್ಧಕ ಷಟ್ಪದಿ. ಹೆಸರಲ್ಲೇ ಐತಿ ಷಟ್ಪದಿ. ಷಟ್ಪದಿಯ ಪ್ರಕಾರ ಷಟ್ ಅಂದರೆ 6, ಪದಿ ಅಂದರೆ ಸಾಲು, ನಾನು ಹೇಳಿದ್ದೆ. ಹಾಗಾಗಿ ಭಾಮಿನಿ ಷಟ್ಪದಿ ಕೂಡ ಹೇಗೆ 6 ಸಾಲಿನ ಪದ್ಯವಾಗಿತ್ತು, ವಾರ್ಧಕ ಷಟ್ಪದಿಯು ಕೂಡ ಎಷ್ಟು ಸಾಲಿನ ಪದ್ಯ? 6 ಸಾಲಿನ ಪದ್ಯವಾಗಿದೆ. ಹಾಗೆಯೇ ಇನ್ನೊಂದು ಒಂದೇ ಥರದ ಲಕ್ಷಣಗಳನ್ನು ಅದಕ್ಕೂ ಇದಕ್ಕೂ ಸಾಮ್ಯತೆ ಇರೋದನ್ನು ಹೇಳಕ್ಕಪ್ಪ ಅಂದ್ರೆ, ಅಲ್ಲಿ ಯಾವ್ಯಾವ ಸಾಲುಗಳು ಸಮವಾಗಿದ್ವೋ ಇಲ್ಲೂ ಕೂಡ ಅದೇ ಸಾಲುಗಳು ಸಮವಾಗ್ತವೆ. ಹಾಗಾದರೆ 2ನೆಯ ಲಕ್ಷಣವನ್ನು ನಾವು ನೋಡ್ತಾ ಹೋದರೆ, ವಾರ್ಧಕ ಷಟ್ಪದಿಯಲ್ಲಿ ಗಮನ ಇರಲಿ, ಯಾವ್ಯಾವ ಸಾಲುಗಳು? 1ನೇ ಸಾಲು, ಹಾಗೇನೆ 2ನೇ ಸಾಲು, ಹಾಗೇನೆ 4ನೇ ಸಾಲು, ಹಾಗೇನೆ 5ನೇ ಸಾಲುಗಳು ವಾರ್ಧಕ ಷಟ್ಪದಿಯಲ್ಲೂ ಕೂಡ ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಮವಾಗಿರ್ತವೆ. ಅಲ್ಲಿ ಯಾವಿದ್ವೋ ಇಲ್ಲೂ ಕೂಡ ಅವೇ ಸಾಲುಗಳೇ ಸಮ. ಯಾವ್ಯಾವು? 1ನೇ ಸಾಲು, 2ನೇ ಸಾಲು, 4ನೇ ಸಾಲು, ಹಾಗೇನೆ 5ನೇ ಸಾಲುಗಳು ಪರಸ್ಪರ ಮಾತ್ರಾ ಗಣದಿಂದ ಸಮವಾಗಿರ್ತವೆ. ಹಾಗಾದರೆ ಇಲ್ಲಿ ಎಷ್ಟು ಮಾತ್ರೆಗಳಿಗೆ ಗಣ ಮಾಡೋದು? ಬಹಳ ಸುಲಭ ಇದೆ ಮಕ್ಕಳೇ. ಭಾಮಿನಿ ಷಟ್ಪದಿಗೆ ಹೋಲಿಸ್ಕೊಂಡ್ರೆ ಇದು ಬಹಳ ಸುಲಭ. ಅಲ್ಲಿ 3, 4 ಬಂದಿತ್ತು, ಇಲ್ಲಿ ಆ ಥರದ ವ್ಯತ್ಯಾಸ ಇಲ್ಲ. ಇಲ್ಲಿ ತಲಾ 5 ಮಾತ್ರೆಗಳಿಗೆ ಒಂದೊಂದು ಗಣವನ್ನು ಮಾಡ್ತಾ ಹೋಗಬೇಕು. ಭಾಮಿನಿ ಷಟ್ಪದಿಗೂ ಇದಕ್ಕೂ ಇರುವ ವ್ಯತ್ಯಾಸ ಇಷ್ಟೇ. ಅಲ್ಲಿ 3, 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀರಿ. ವಾರ್ಧಕ ಷಟ್ಪದಿಯಲ್ಲಿ ತಲಾ 5 ಮಾತ್ರೆಗಳಿಗೆ ಗಣವನ್ನು ಮಾಡ್ತಾ ಹೋಗಬೇಕು. ಹಾಗಾದರೆ ಈ ಸಾಲುಗಳಲ್ಲಿ ಅಂದರೆ 1ನೇ ಸಾಲು, 2ನೇ ಸಾಲು, 4, 5ನೇ ಸಾಲುಗಳಲ್ಲಿ ಗೊತ್ತಿರಲಿ 5 ಮಾತ್ರೆಯ 4 ಗಣಗಳನ್ನು ಬರುವುದನ್ನು ನಾವು ನೋಡ್ಬೋದು. ನೆನಪಿರಬೇಕು. ಎಲ್ಲಿ, ಯಾವ ಸಾಲುಗಳಲ್ಲಿ? 1, 2, 4 ಮತ್ತು 5ನೇ ಸಾಲುಗಳಲ್ಲಿ ಎಷ್ಟೆಷ್ಟು ಮಾತ್ರೆಯ ಎಷ್ಟು ಗಣಗಳು ಇಲ್ಲಿದೆ? 5 ಮಾತ್ರೆಯ 4 ಗಣಗಳು ನಮಗೆ ಸಿಗುತ್ತವೆ. ಇನ್ನು ಉಳ್ಕೊಂಡಿರೋ ಸಾಲುಗಳು ಯಾವ್ಯಾವು ಗೊತ್ತಿದೆ? 3ನೇ ಸಾಲು ಉಳ್ಕೊಂಡಿದೆ, ಹಾಗೇನೆ 6ನೇ ಸಾಲು ಉಳ್ಕೊಂಡಿದೆ. ಆ ಸಾಲುಗಳಲ್ಲಿ ನಾವು ಎಷ್ಟನ್ನ ಮಾಡ್ತಾ ಹೋಗ್ತೀವಿ ಮಾತ್ರೆಗಳನ್ನು? ಗಮನ ಕೊಡಿ. ಉಳಿದದ್ದು 3ನೇ ಸಾಲು ಹಾಗೂ 6ನೇ ಸಾಲು. ಈ 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿರ್ತವೆ. ಇಲ್ಲೂ ಕೂಡ ಅಷ್ಟೇ. ಎಷ್ಟು ಮಾತ್ರೆಗಳನ್ನು ಎಣಿಸ್ಬೇಕು ಅಂತ ಹೇಳಿದ್ರೆ 5 ಮಾತ್ರೆಗಳನ್ನು ನಾವು ಎಣಿಸಿ ಎಷ್ಟು ಗಣಗಳು ಬರ್ತವೆ? ಇಲ್ಲಿ 2 ಗಣಗಳು ಹೆಚ್ಚಾಗ್ತವೆ. ಹಾಗಾದರೆ ಒಟ್ಟು ಬರುವ ಗಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 6. 5 ಮಾತ್ರೆಯ
6 ಗಣಗಳು. ಇಲ್ಲಿ 4 ಗಣಗಳು ಬಂದ್ರೆ 3 ಮತ್ತು 6ನೇ ಸಾಲುಗಳಲ್ಲಿ ಎಷ್ಟು ಗಣಗಳು ಬರ್ತವೆ ಅಂತಂದು ಹೇಳಿದ್ರೆ 6 ಗಣಗಳು ಬಂದು ಗೊತ್ತಿರಬೇಕು. ಭಾಮಿನಿ ಷಟ್ಪದಿಯಲ್ಲಿ ಉಳಿದ ಹಾಗೆ ಕೊನೆಯಲ್ಲಿ ನಮಗೆ ಒಂದು ಗುರು ಉಳಿಯುತ್ತದೆ. ಇದು ನಿಮಗೆ ಸ್ಪಷ್ಟತೆ ಇರಬೇಕು ಮಕ್ಕಳೇ. ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಗುರು ಉಳಿಯುತ್ತದೆ. ಯಾವ ಸಾಲಲ್ಲಿ? 3ನೇ ಸಾಲು ಮತ್ತು 6ನೇ ಸಾಲಿನ ಕೊನೆಯಲ್ಲಿ 5 ಮಾತ್ರೆಗೆ ನಾವು ಗಣವನ್ನ ಮಾಡ್ತಾ ಹೋದರೆ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂತಹ ಒಂದು ಲಕ್ಷಣ ಯಾವುದು ಅಂದರೆ ಇದರಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು. ನಾವು ಭಾಮಿನಿ ಷಟ್ಪದಿಯಲ್ಲೂ ನೋಡಿದ್ವಿ, ಹಾಗೇನೆ ಕಂದ ಪದ್ಯದಲ್ಲೂ ಕೂಡ ನೋಡಿದ್ವಿ. ಅದು ಬಹಳ ಮುಖ್ಯ ಆಗುತ್ತೆ. ಭಾಮಿನಿ ಷಟ್ಪದಿಯಲ್ಲಿ 6 ಸಾಲುಗಳಿಗೂ ಲಘು ಗುರುವನ್ನ ಹಾಕಿದರೆ ಬರ್ತಿದ್ದಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ 102 ಇತ್ತು ಅಲ್ಲಿ. ಆದರೆ ವಾರ್ಧಕ ಷಟ್ಪದಿಯಲ್ಲಿ ಬಂದಾಗ 6 ಸಾಲುಗಳಿಗೂ ನಾವು ಲಘು ಗುರು ಹಾಕಿ ಅವುಗಳನ್ನು ಎಣಿಸಿದರೆ ನಮಗೆ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 144. ನೆನಪಿರಲಿ ಮಕ್ಕಳೇ, ಇದನ್ನ ಪರೀಕ್ಷೆಗೆ ಕೇಳ್ತಾರೆ. ಯಾವುದ್ಯಾವುದನ್ನ? ಕಂದ ಪದ್ಯದ ಒಟ್ಟು ಮಾತ್ರೆಗಳಾಗಿರಲಿ, ಭಾಮಿನಿ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆಯಾಗಿರಲಿ, ಅಥವಾ ವಾರ್ಧಕ ಷಟ್ಪದಿಯಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನ ಕೇಳ್ತಾನೆ, ನೆನಪಲ್ಲಿರಬೇಕು. ಹಾಗಾದ್ರೆ ವಾರ್ಧಕ ಷಟ್ಪದಿಯಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 144. ಹಾಗಾದ್ರೆ ಇದನ್ನ ನಾವು ವಿನ್ಯಾಸವನ್ನ ಹಾಕಿದ್ರೆ ಹೇಗೆ ಬರುತ್ತೆ? ಭಾಮಿನಿ ಷಟ್ಪದಿಗೂ ಕೂಡ ನಾನು ನಿಮಗೆ ತೋರಿಸಿಕೊಟ್ಟಿದ್ದೆ. ಇಲ್ಲೂ ಕೂಡ ವಾರ್ಧಕ ಷಟ್ಪದಿಯ ವಿನ್ಯಾಸವನ್ನ ನಾನು ನಿಮಗೆ ತೋರಿಸಿಕೊಡ್ತೀನಿ. ಇಲ್ಲಿ ನೋಡಿ, 5 5 5 5 ಅಂದ್ರೆ ತಲಾ 5 ಮಾತ್ರೆಗಳಿಗೆ ಒಂದೊಂದು ಗಣ ಮಾಡಬೇಕು. ಯಾವ ಪದ್ಯದಲ್ಲಿ? ವಾರ್ಧಕ ಷಟ್ಪದಿಯಲ್ಲಿ. ಮೊದಲನೇ ಸಾಲು, ನಾನು ಮೊದಲ 3 ಸಾಲುಗಳ ವಿನ್ಯಾಸವನ್ನು ತೋರಿಸ್ತೇನೆ. ಅದರಂತೆಯೇ ಉಳಿದ 3 ಸಾಲುಗಳು ಕೂಡ ಹಾಗೆ ಬರ್ತವೆ. ಈಗ ನೋಡಿ, 1ನೇ ಸಾಲಲ್ಲಿ ಇಲ್ಲಿ ಹೇಳಿದ್ದೀನಿ 1 2 4 5ನೇ ಸಾಲಲ್ಲಿ 5 ಮಾತ್ರೆಯ 4 ಗಣಗಳು. ಇದು 1ನೇ ಸಾಲಲ್ಲಿ 4 ಗಣ ಬಂದ್ರೆ 2ನೇ ಸಾಲಲ್ಲೂ ಕೂಡ ಮಕ್ಕಳೇ 5 ಮಾತ್ರೆಯ 4 ಗಣಗಳು ನಮಗೆ ಸಿಗ್ತವೆ. ಇನ್ನು 3ನೇ ಸಾಲನ್ನು ತಗೊಂಡಾಗ ಇನ್ನೆರಡು ಗಣಗಳು ನಮಗಿಲ್ಲಿ ಹೆಚ್ಚಾಗ್ತವೆ. ಅಂದ್ರೆ 5 ಮಾತ್ರೆಯ ಒಟ್ಟು ಎಷ್ಟು ಗಣಗಳು ಅಂತ ಹೇಳಿದ್ರೆ 6 ಗಣಗಳು ಸಿಗ್ತವೆ. 6 ಗಣಗಳನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಹೇಳಿದ್ದೀನಿ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಲಕ್ಷಣದಲ್ಲಿ. ಹಾಗಾಗಿ ಇಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಗುರು ಉಳಿಯುತ್ತೆ. ಒಂದು ಗುರು ಉಳಿದ್ರೆ ಅದರ ಸಂಖ್ಯೆ ಎಷ್ಟು? 2 ಗೊತ್ತಿರಬೇಕು. ಈಗ ನಾವು 3 ಸಾಲಿನ ಮಾತ್ರೆಗಳ ಲೆಕ್ಕಾಚಾರವನ್ನ ಮಾಡೋದಾದ್ರೆ ಎಷ್ಟು ಬರುತ್ತೆ? ಅದನ್ನು ನಾವು ಡಬಲ್ ಇಂಟು ಮಾಡಿಬಿಟ್ರೆ ನಮಗೆ ಒಟ್ಟು ಮಾತ್ರೆಗಳ ಸಂಖ್ಯೆ 144 ಸಿಗಬೇಕು. ಈಗ ನಾನು ಪೂರ್ವಾರ್ಧ ಅಂದ್ರೆ 3 ಸಾಲಿಂದ ಲೆಕ್ಕವನ್ನ ಮಾಡ್ತೀನಿ. ಇದರ ಅರ್ಧ ಬರ್ಬೇಕು ನಮಗೆ. ಇಲ್ಲಿ ನೋಡಿ, 5 4 ಗಣಗಳು ಅಂತ ಹೇಳಿದ್ರೆ 5 4 ಎಷ್ಟಾಗುತ್ತೆ? ನಿಮಗೆ ಗೊತ್ತಿದೆ ಎಷ್ಟಾಗುತ್ತೆ? 20 ಆಗುತ್ತೆ. ಹಾಗೇನೆ ಇದು ಕೂಡ 5 ಮಾತ್ರೆಯ 4 ಗಣಗಳು ಅಂತ ಹೇಳಿದ್ರೆ ಇದರ ಕೂಡ 20 ಆಗುತ್ತೆ. ನೆಕ್ಸ್ಟ್ 5 ಮಾತ್ರೆಯ 6 ಗಣಗಳು ಅಂದ್ರೆ 5 6 30 ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ. ಗುರುವಿನ ಬೆಲೆ 2. 30 ಪ್ಲಸ್ 2 ಎಷ್ಟಾಗುತ್ತೆ? ನಮಗಿಲ್ಲಿ 32 ಆಗುತ್ತೆ. ಇದನ್ನ ನಾವು ಕೌಂಟ್ ಮಾಡಿದರೆ, ಒಟ್ಟು ಮಾಡಿದರೆ ಇಲ್ಲಿ ನೋಡಿ 2 3 2 5 5 2 7. ಲೆಕ್ಕವನ್ನ ಗಮನಿಸಬೇಕು ನೀವು. 2 3 2 5 5 2 7 72. 72ಅನ್ನ ನಾವು 2 ಭಾಗ ಮಾಡಿದರೆ 7 2 14 2 2 4 140 ಮಾತ್ರೆಗಳು ನಮಗೆ ಸಿಕ್ಬಿಡ್ತದೆ. ಸೊ ಈ ಮೊದಲ ಪೂರ್ವಾರ್ಧ ಹೇಗೆ ಬರುತ್ತೋ ಹಾಗೇನೆ
ಮುಂದಿನ ಉತ್ತರಾರ್ಧ, ಮುಂದಿನ 3 ಸಾಲಿಗೂ ಕೂಡ ಇದೇ ರೀತಿಯ ವಿನ್ಯಾಸ ಕೂಡ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಾನು 3 ಸಾಲಿನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಪರೀಕ್ಷೆಯಲ್ಲೂ ಕೂಡ ನಿಮಗೆ ಕೊಡೋದು 3 ಸಾಲು. ಈಗ ಮಕ್ಕಳೇ, ಲಕ್ಷಣಗಳನ್ನು ನಾವು ಗಮನಿಸಿದ್ದಾಯಿತು. ಈಗ ಈ ವಿನ್ಯಾಸದ ಪ್ರಕಾರ, ಲಕ್ಷಣಗಳ ಪ್ರಕಾರ ನಾವು ನೋಡೋದಾದರೆ ಒಂದು ಉದಾಹರಣೆ ಪದ್ಯ ತಗೊಳ್ಳೋಣ, ಪ್ರಸ್ತಾರ ಹಾಕೋಣ, 5 ಮಾತ್ರೆಯಂತೆ ಗಣ ವಿಭಾಗ ಮಾಡೋಣ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಮಕ್ಕಳೇ, ವಾರ್ಧಕ ಷಟ್ಪದಿಯ ಉದಾಹರಣೆಯ ಪದ್ಯವೊಂದನ್ನು ನಾವಿಲ್ಲಿ ಈಗ ತೆಗೆದುಕೊಂಡಿದ್ದೇನೆ. ವಿನ್ಯಾಸ ಇದೆ, ಲಕ್ಷಣಗಳನ್ನು ಗಮನಿಸಿದ್ದೀವಿ. ಈಗ ಲಘು ಗುರುವನ್ನು ಹಾಕುವ ಕೆಲಸ ಮೊದಲನೇದು. ಪ್ರಸ್ತಾರ ಹಾಕೋಣ. ಎಷ್ಟು ಮಾತ್ರೆಗಳಿಗೆ ಗಣ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಎಷ್ಟು ಮಾತ್ರೆ ಗೊತ್ತಾಗಿದೆ ನಮಗೆ. 5 ಮಾತ್ರೆಗೆ ಒಂದೊಂದು ಗಣವನ್ನು ಮಾಡಬೇಕು ವಾರ್ಧಕ ಷಟ್ಪದಿಯಲ್ಲಿ. ಅದು ಆಮೇಲಿನ ಕೆಲಸ. ಮೊದಲು ನಾವು ಪ್ರಸ್ತಾರವನ್ನು ಹಾಕೋಣ, ಅಂದರೆ ಲಘು ಗುರುವನ್ನು ಮೊದಲು ಹಾಕೋ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ, ಎಲ್ಲರೂ ಕೂಡ ಸರಿಯಾಗಿ ಗು ಗು ಅನ್ನೋದು ರಸ್ವ ಸ್ವರದಿಂದ ಕೂಡಿದೆ ಮಕ್ಕಳೇ, ಹಾಗಾಗಿ ಲಘು. ರು ಕೂಡ ರಸ್ವ ಸ್ವರದಿಂದ ಕೂಡಿದೆ, ವ್ಯಂಜನ, ಲಘು. ವಾ ಇದು ಕೂಡ ಲಘು. ಇಲ್ಲಿ ನೋಡಿ, ವಸಿಷ್ಠಂ ಅಂತಂದಾಗ ಇಲ್ಲಿ ಟಾವತ್ತು ಬಂದಿದೆ, ಹಾಗಾಗಿ ಸಿ ಅನ್ನೋದು ಗುರು ಆಗುತ್ತೆ. ಶಾ ಕೂಡ ಮುಂದೆ ಅನುಸ್ವರ ಇದೆ, 0 ಬಂದಿದೆ, ಹಾಗಾಗಿ ಇದು ಕೂಡ ಗುರು ಆಗುತ್ತೆ, ಇದು ಕೂಡ ಗುರು ಆಗುತ್ತೆ. ಯಾಕಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇದು. ಶಾ ಮುಂದ 0 ಬಂದಿರೋದ್ರಿಂದ ಗುರು. ನಂತರ ಗೆ ರಸ್ವ ಸ್ವರದಿಂದ ಕೂಡಿದೆ, ಲಘು. ರ ಅದು ಕೂಡ ಲಘು, ದೀರ್ಘ ಇಲ್ಲ. ಗಿ ಇದು ಕೂಡ ರಸ್ವ ಸ್ವರದಿಂದ ಕೂಡಿದ ವ್ಯಂಜನ, ಲಘು. ಇಲ್ಲಿ ನೋಡಿ, ನೇ ಮುಂದ ದೀರ್ಘ ಬಂದ್ಬಿಡ್ತು, ಹಾಗಾಗಿ ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಏನಾಗುತ್ತೆ, ಗುರು ಆಗುತ್ತೆ. ಮಾ ಯಾವುದೇ ದೀರ್ಘ ಇಲ್ಲ, ಏನೂ ಇಲ್ಲ, ಹಾಗಾಗಿ ಲಘು. ವಾ ಮುಂದೆ ಅನುಸ್ವರ ಬಂತು, ಹಾಗಾಗಿ ಇದಕ್ಕೇನು ಹಾಕ್ಬೇಕು ನಾವು, ಗುರು ಹಾಕಬೇಕು. ಪ ರಸ್ವ ಸ್ವರದಿಂದ ಕೂಡಿದೆ, ಲಘು. ಡೇ ಅದು ಕೂಡ ಯಾವುದೇ ದೀರ್ಘಾಕ್ಷರ ಆಗಿಲ್ಲ, ಒತ್ತಕ್ಷರವೂ ಇಲ್ಲ ಮುಂದೆ, ಲಘು. ದಾ ಕೂಡ ಲಘು. ಕಿ ಮಹಾಪ್ರಾಣ ಆಗಿರಬಹುದು, ಆದರೆ ದೀರ್ಘ ಇಲ್ಲ, ಅದು ಕೂಡ ಲಘು. ಕೊನೆಯ ಅಕ್ಷರ ನಾನು ಹೇಳಿದ್ದೆ ಮಕ್ಕಳೇ, ಕೊನೆಯ ಅಕ್ಷರಕ್ಕೆ ಹಾಕಬೇಕಾದ್ರೆ ಎಚ್ಚರ ಇರಬೇಕು. ಮೊದಲನೆಯ ಅಕ್ಷರಕ್ಕೇನಾದ್ರೂ ಇಲ್ಲಿ ಒತ್ತಕ್ಷರ ಇದೆನಾ ನೋಡ್ಕೋಬೇಕು. ಒತ್ತಕ್ಷರ ಯಾವುದೂ ಇಲ್ಲ, ಹಾಗಾಗಿ ನೀವು ಇದಕ್ಕೇನು ಹಾಕಬಹುದು, ಲಘು ಹಾಕಬೇಕು. 1ನೇ ಸಾಲ ಆಯಿತು. 2ನೇ ಸಾಲನ್ನು ಗಮನಿಸಿ. ಮತ್ತೆ ಗುರು ಅನ್ನೋ ಪದ ಯಾವುದು ದೀರ್ಘ ಇಲ್ಲ, ಹಾಗಾಗಿ ಲಘು. ರು ಕೂಡ ಲಘು. ವಿ ರಸ್ವ ಸ್ವರದಿಂದ ಕೂಡಿದೆ, ಅದು ಕೂಡ ಲಘು. ವಿರೂಪಾಕ್ಷ, ರು ದೀರ್ಘ ಇದೆ ನೋಡಿ, ರು ದೀರ್ಘ ಇರೋದ್ರಿಂದ ಇದು ಏನಾಗುತ್ತೆ, ಗುರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೆಷ್ಟು ಚೆನ್ನಾಗಿದೆ, ಪಾ ದೀರ್ಘ ಇದೆ, ಜೊತೆಗೆ ಇಲ್ಲಿ ವಿರೂಪಾಕ್ಷ ಒತ್ತಕ್ಷರ ಬಂದಿದೆ. 2 ಕಾರಣಕ್ಕೆ ಪಾ ಏನಾಗುತ್ತೆ, ಗುರು ಆಗುತ್ತೆ. ಕ್ಷಾಗೆ ಲಘು ಹಾಕಬೇಕು, ವಿರೂಪಾಕ್ಷ. ಇನ್ನು ಲಿಂಗವನ್ನು ಲೀ ಮುಂದ ಅನುಸ್ವರ ಬಂದಿದೆ, ಹಾಗಾಗಿ ಗುರು. ಗ ಲಘು ಆಗುತ್ತೆ, ರಸ್ವ ಸ್ವರದಿಂದ ಕೂಡಿದ ವ್ಯಂಜನ. ವಾ ಕೂಡ ಲಘು ಆಗುತ್ತೆ, ದೀರ್ಘ ಇಲ್ಲ. ನೂ ಕೂಡ ಏನಾಗುತ್ತೆ, ಲಘು ಆಗುತ್ತೆ. ಇನ್ನು ಬೀಳ್ಕೊಂಡು ನೋಡಿ, ಇಲ್ಲಿ 2 ಕಾರಣ ಇದೆ. ಬಿ ಮುಂದ ದೀರ್ಘನೂ ಇದೆ, ಲೋಗೆ ಒತ್ತಕ್ಷರನೂ ಇದೆ, ಹಾಗಾಗಿ ಬಿ ಗುರು ಆಯಿತು. ಲೋ ಮುಂದೆ ಕೂಡ 0 ಬಂದಿದೆ, ಅನುಸ್ವರ ಬಂದಿದೆ, ಹಾಗಾಗಿ ಇದು ಕೂಡ ಗುರು ಆಯಿತು. ಇನ್ನು ಡು ರಸ್ವ ಸ್ವರದಿಂದ ಕೂಡಿರೋದ್ರಿಂದ ಲಘು. ಕೊನೆಯ ಅಕ್ಷರ ಹಾಕ್ಬೇಕಾದ್ರೆ ಇಲ್ಲಿ ನೋಡ್ಬೇಕು, ಇಲ್ಲಿ ಯಾವುದು ಒತ್ತಕ್ಷರ ಬಂದಿಲ್ಲ, ಆದರೂ ಕೂಡ ಇಲ್ಲಿ ಭಾ ದೀರ್ಘಾಕ್ಷರ ಆಗಿದೆ, ಭಾ, ಹಾಗಾಗಿ ಇದಕ್ಕೆ ನಾವು ಗುರು ಹಾಕೋದನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ ಈ ಕಡೆದಲ್ಲಿ ಸುರ 2 ರಸ್ವ ಸ್ವರದಿಂದ ಕೂಡಿದವೆ, ಹಾಗಾಗಿ ಲಘು. ವಾ ಅದು ಕೂಡ ರಸ್ವ ಸ್ವರದಲ್ಲೇ ಇದೆ, ವ್ಯಂಜನ, ಲಘು. ವರೂಥವನೇರಿ, ರು ದೀರ್ಘ ಇದೆ ನೋಡಿ ಮಕ್ಕಳೇ, ರು ದೀರ್ಘ ಇರೋದ್ರಿಂದ ಗುರು. ಥ ಲಘು ಆಗುತ್ತೆ. ವಾ ಕೂಡ ರಸ್ವ ಸ್ವರದಿಂದ ಕೂಡಿದ ವ್ಯಂಜನ, ಲಘು. ಇಲ್ಲಿ ನೇ ದೀರ್ಘ ಇದೆ, ದೀರ್ಘ ಇರೋದ್ರಿಂದ ಗುರು. ರಿ ಲಘು.
ಆಮೇಲೆ ಭೂಪಾಲ, ಭೂ ದೀರ್ಘ ಇದೆ ನೋಡಿ, ಇದು ಮಹಾಪ್ರಾಣಾಕ್ಷರ ಜೊತೆಗೆ ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಗುರು. ಪಾ ಕೂಡ ದೀರ್ಘ ಇದೆ, ಭೂಪಾಲ ಅನ್ನೋದ್ರಲ್ಲಿ ಪಾ ದೀರ್ಘ ಇದೆ, ಗುರು. ಲ ರಸ್ವಸ್ವರದಿಂದ ಕೂಡಿದ ವ್ಯಂಜನ, ಹಾಗಾಗಿ ಲಘು. ಇನ್ನ ಮ ಅದು ಕೂಡ ಯಾವುದೇ ದೀರ್ಘಾಕ್ಷರ ಇಲ್ಲ, ಲಘು. ಕಾ ಕೂಡ ಹಾಗೇನೆ ರಸ್ವಸ್ವರದಿಂದ ಕೂಡಿದೆ, ರ. ಇಲ್ಲಿ ಮಕರ ಧ್ವಜ, ಇಲ್ಲಿ ಒತ್ತಕ್ಷರ ಬಂದ್ಬಿಡ್ತು ಮಕ್ಕಳೇ, ಹಾಗಾಗಿ ರಾಗೆ ಗುರು ಹಾಕ್ಬೇಕು, ದಾಗೆ ಲಘು ಹಾಕ್ಬೇಕು, ಒತ್ತಕ್ಷರ ಹಿಂದಿನ ಅಕ್ಷರ. ಇನ್ನ ಧ್ವಜಂ, ಜ ಮುಂದೆ ಅನುಸ್ವರ ಸೊನ್ನೆ ಬಂದಿದೆ, ಹಾಗಾಗಿ ಗುರು ಹಾಕ್ಬೇಕು. ನಡೆ ಎ, ನಡೆಯೇ ಅನ್ನುವ ಈ 3 ಅಕ್ಷರಗಳು ಕೂಡ ಮಕ್ಕಳೇ ರಸ್ವಸ್ವರದಿಂದ ಕೂಡಿರೋದ್ರಿಂದ ಅವುಗಳಿಗೆ ನಾವು ಲಘು ಹಾಕುವಂಥದ್ದು. ತಡ, ಇದು ಕೂಡ ರಸ್ವಸ್ವರದಿಂದ ಕೂಡಿರೋ ವ್ಯಂಜನಗಳು, ಏನು ದೀರ್ಘ ಇಲ್ಲ, ಒತ್ತಕ್ಷರ ಇಲ್ಲ, ಹಾಗಾಗಿ 2 ಲಘು ಆಗ್ತವೆ. ಇಲ್ಲಿ ನೋಡಿ, ವೇ ಮುಂದೆ ದೀರ್ಘ ಇದೆ, ಜೊತೆಗೆ ಸೊನ್ನೆ ಅನುಸ್ವರನೂ ಬಂದಿದೆ, 2 ಕಾರಣ. ಹಾಗಾಗಿ ಇವುಗಳಿಗೆ ಈ ಅಕ್ಷರಕ್ಕೆ ನಾವು ವೇ ದೀರ್ಘ ಇರೋದ್ರಿಂದ ಗುರು. ಆಮೇಲೆ ಟೇ ರಸ್ವಸ್ವರದ ವ್ಯಂಜನ, ಅದಕ್ಕೆ ಏನಾಗಬೇಕು ನಾವು ಲಘು ಹಾಕ್ಬೇಕು. ಕೊನೆಯ ಅಕ್ಷರ ಮಕ್ಕಳೇ ನೆನಪಿರಲಿ, ಷಟ್ಪದಿ, ಅದು ಬಾಮಿನಿನಾದ್ರೂ ಆಗಿರ್ಲಿ, ವಾರ್ಧಕ ಷಟ್ಪದಿ ಆದ್ರೂ ಆಗಿರ್ಲಿ, 3ನೇ ಸಾಲು ಮತ್ತೆ 6ನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರು ಹಾಕುವುದನ್ನ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ನಾನು ಇದನ್ನ 3ನೇ ಸಾಲಿನ ಸಾಲುಗಳಿಗೆ ಹಾಕ್ತಾ ಇರೋದು. ಇದು ಕೊನೆಯ ಅಕ್ಷರ ಗೆ, ಅದು ರಸ್ವಸ್ವರದಿಂದ ಕೂಡಿದ ವ್ಯಂಜನ, ಆದ್ರೂ ನಾವು ಅದಕ್ಕೆ ಏನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಗುರು ಹಾಕ್ಬೇಕು. ಇದು ಷಟ್ಪದಿಯ ನಿಯಮ ಅಂತ ಹೇಳಿ ನಾನು ಹಿಂದಿನ ಬಾಮಿನಿ ಷಟ್ಪದಿ ಮಾಡಬೇಕಾದ್ರೆ ನಿಮಗೆ ತಿಳಿಸಿದ್ದೆ. ಹಾಗಾಗಿ ಅದನ್ನು ನೆನಪಿಟ್ಕೊಂಡು ಕೊನೆಗೆ ಇರುವ 1 ಅಕ್ಷರಕ್ಕೆ ಮಾತ್ರ ನೀವು ಗುರು ಹಾಕೋದನ್ನ ಮರಿಬಾರದು. ಈಗ ನಾವು ಪ್ರಸ್ತಾರ ಹಾಕಿದ್ದಾಯ್ತು ಮಕ್ಕಳೇ. ಲಘು ಗುರುಗಳ ಲೆಕ್ಕಾಚಾರವನ್ನ ಮಾಡಿ ಎಷ್ಟು ಮಾತ್ರೆಗಳಿಗೆ ಗಣ ಮಾಡಬೇಕು? ತಲಾ 5 ಮಾತ್ರೆಗಳಿಗೆ ಒಂದೊಂದು ಗಣವನ್ನ ಮಾಡ್ತಾ ಹೋಗ್ಬೇಕು. ನೋಡಿ ಎಣಿಕೆಯ ಕಾರ್ಯ ಹೆಂಗಿದೆ ಗಣ ಮಾಡೋದು. ಇಲ್ಲಿ ನೋಡಿ, ಲಘು ಅಂದ್ರೆ ಎಷ್ಟು? 1, ಗುರು ಅಂದ್ರೆ 2, ಅದ್ರ ಮೇಲೆ ಮಾಡ್ಬೇಕು. 1, 2, 3, 3, 2, 5. ಗಮನಿಸ್ತದಿರಿ, ಇಲ್ಲಿಗೆ 1 ಗಣ ಸಿಗುತ್ತೆ, ಮತ್ತೆ 5. ಇಲ್ಲಿ ವ್ಯತ್ಯಾಸ ಏನಿಲ್ಲ, ಬಾಮಿನಿಯಾಗಿ 3, 4, 3, 4 ರಂಗಿಲ್ಲ, 5 ಇದೆ ನೋಡಿ. 2, 3, 4, 5 ಇಲ್ಲಿಗೆ ನಮಗೊಂದು ಗಣ ಸಿಗುತ್ತೆ. ನೆಕ್ಸ್ಟ್ 2, 3, 3, 2, 5. ಈ ಕಡೆ 1, 2, 3, 4, 5 ಕರೆಕ್ಟ್ ಸಿಕ್ಬಿಟ್ಟದೆ. ನಾನು ಹೇಳಿದ್ದೀನಿ ಮೊದಲನೇ ಸಾಲಿನಲ್ಲಿ 5 ಮಾತ್ರೆಯ ಎಷ್ಟು ಗಣಗಳು ಸಿಗ್ತಾವ ನಮಗೆ? 4 ಗಣಗಳು ಸಿಗ್ತಾವ. 4 ಗಣಗಳು ಸಿಕ್ಕಿದವಲ್ಲ, 1, 2, 3, 4, 4 ಗಣ ಸಿಕ್ಕು. 2ನೇ ಸಾಲಲ್ಲೂ ಅಷ್ಟೇ ಬರುತ್ತೆ, ಇವೆರಡು ಸಾಲು ಸೇಮ್ ಆಗುತ್ತೆ ನೋಡಿ. ಈಗ 1, 2, 3, 3, 2, 5 ಇಲ್ಲಿಗೆ ನನಗೆ 1 ಗಣ ಸಿಗುತ್ತೆ. ನೆಕ್ಸ್ಟ್ ಮುಂದಿಂದು 2, 3, 3, 2, 5 ಇಲ್ಲಿಗೆ 1 ಗಣ ನಮಗೆ ಸಿಗುತ್ತೆ. ಆಮೇಲೆ 1, 2, 3, 3 ಗುರು ಅಂದ್ರೆ 2, 5 ಇಲ್ಲಿಗೆ ನಮಗೆ 1 ಗಣ ಸಿಗುತ್ತೆ. ಆಮೇಲೆ 2, 3, 3, 2, 5 ಸಿಕ್ಬಿಡುತ್ತಲ್ಲ ನೋಡಿ. 2ನೇ ಸಾಲಲ್ಲೂ ಕೂಡ 5 ಮಾತ್ರೆಯ ಎಷ್ಟು ಗಣಗಳು ಸಿಕ್ಕು ನಮಗೆ? 4 ಗಣಗಳು ಸಿಕ್ಬಿಟ್ರು. ಈಗ 3ನೇ ಸಾಲಾಗಿರ್ಬಹುದು, 6ನೇ ಸಾಲಾಗಿರ್ಬಹುದು, ಇನ್ನೆರಡು ಗಣಗಳು ಹೆಚ್ಚಾಗ್ತವೆ. ಅಂದ್ರೆ 5 ಮಾತ್ರೆಯ 6 ಗಣಗಳು ಬರ್ತವೆ. ಇಲ್ಲಿ ವಿನ್ಯಾಸದಲ್ಲಿ ನೀವು ಕಾಣ್ತಾ ಇದ್ದೀರಿ. ಆಮೇಲೆ ಕೊನೆಯಲ್ಲಿ 1 ಅಕ್ಷರ ಉಳಿಯುತ್ತೆ, ಅದು ಗುರುವಾಗುತ್ತೆ ನೋಡಿ. ಈಗ 1, 2, 3, 3, 2, 5 ನೋಡಿ, ಇಲ್ಲಿಗೆ 1 ಗಣ. 1, 2, 2, 2, 4, 4, 1, 5 ಇಲ್ಲಿಗೆ 1 ಗಣ. 2, 2, 4, 4, 1, 5 ಇಲ್ಲಿಗೆ 1 ಗಣ. 1, 2, 2, 2, 4, 4, 1, 5 ಇಲ್ಲಿಗೆ 1 ಗಣ. 2, 3, 4, 5 ಇಲ್ಲಿಗೆ 1 ಗಣ ಸಿಕ್ತು. ಹಾಗೇನೆ 1, 2, 2, 2, 4, 4, 1, 5 ಇಲ್ಲಿ 1 ಗಣ ಸಿಕ್ತು. ಕೊನೆಯಲ್ಲಿ 1 ಅಕ್ಷರ ಉಳಿಯುತ್ತೆ ಅಂತ ಹೇಳಿದ್ದೆ, ಅದರಂತೆ 1 ಅಕ್ಷರ ಉಳಿದಿದೆ, ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿನ್ಯಾಸದಲ್ಲಿ. ಆ ಉಳಿಯುವ 1 ಅಕ್ಷರಕ್ಕೆ ನಾವು ಗುರು ಹಾಕಿದ್ದೀವಿ, ಅದನ್ನು ನಾವು ಯಾವ ಕಾರಣಕ್ಕೂ ಮರೆಯೋ ಹಾಕಿಲ್ಲ. ನಮ್ಮ ವಿನ್ಯಾಸದಂತೆಯೇ ಪದ್ಯಕ್ಕೆ ಪ್ರಸ್ತಾರ ಹಾಕೋದು ಸರಿಯಾಗಿ ಬಂದಿದೆಯಲ್ಲ, ಇಲ್ಲಿಗೆ ಬಂದಿದೆ ಅಂದ್ರೆ ಮುಗೀತು.
ಮುಂದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಈ ಪದ್ಯ ಯಾವುದು ಅನ್ನೋದನ್ನ ಹೆಸರಿಸಬೇಕು. ಛಂದಸ್ಸು ಅಂತ ಬರೆದು ಇದು ಏನಾಗಿದೆ ವಾರ್ಧಕ ಷಟ್ಪದಿ ಅನ್ನೋದನ್ನ ನಾವು ಕೆಳಬದಿಯಲ್ಲಿ ಸರಿಯಾಗಿ ಬರಿಬೇಕು. ಇಷ್ಟು ಬರೆದು ಮುಗಿಸಿದರೆ ಮಕ್ಕಳೇ ನಮಗೆ ವಾರ್ಧಕ ಷಟ್ಪದಿಯನ್ನ ಪರಿಪೂರ್ಣವಾಗಿ ಮಾಡಿದ ಹಾಗೆ. ಅರ್ಥ ಆಯ್ತಲ್ಲ ಎಲ್ರಿಗೂ ಕೂಡ? ನೀವು ಇದು ಇನ್ನೂ ಮನದಟ್ಟಾಗಬೇಕು, ಬಹಳ ಕರಗತ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚೆಚ್ಚು ವಾರ್ಧಕ ಷಟ್ಪದಿಯ ಪದ್ಯಗಳು ಹಾಗೆಯೇ ಭಾಮಿನಿ ಷಟ್ಪದಿಯ ಪದ್ಯಗಳು ನಿಮಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಸಿಗ್ತವೆ ಹೇರಳವಾಗಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ನಿಮ್ಮ ತರಗತಿಯ ಕನ್ನಡ ಶಿಕ್ಷಕರುಗಳನ್ನು ನೀವು ಕೇಳಬಹುದು, ಅವರು ಕೂಡ ನಿಮಗೆ ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಅವನ್ನ ತಗೊಂಡು ಹೆಚ್ಚೆಚ್ಚು ಈ ರೀತಿ ಬರ್ಕೊಂಡು ಲಘುಗುರು ಹಾಕಿ ಪ್ರಸ್ತಾರ ಹಾಕೋದ್ರ ಮೂಲಕ ಗಣ ವಿಭಾಗ ಮಾಡೋದ್ರಿಂದ ನಿಮಗೆ ಹೆಚ್ಚು ಅದು ಕರಗತ ಆಗುತ್ತೆ. ಪರೀಕ್ಷೆಯಲ್ಲಿ ನೀವು ನಿರ್ಭಯವಾಗಿ ಛಂದಸ್ಸಿನ ಪ್ರಶ್ನೆಗೆ ಉತ್ತರವನ್ನು ಮಾಡ್ತೀವಿ. ಈ ಇವತ್ತಿನ ವಾರ್ಧಕ ಷಟ್ಪದಿಯ ವಿಷಯ ತಮಗೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಭಾಮಿನಿ ಷಟ್ಪದಿ ಮತ್ತೆ ವಾರ್ಧಕ ಷಟ್ಪದಿಗಳನ್ನ ತಿಳಿಸೋದ್ರ ಮೂಲಕ ಮಕ್ಕಳೇ ಷಟ್ಪದಿಯ ವಿಷಯ ನಿಮಗೆ ಮುಗಿದ ಹಾಗೆ. ಇನ್ನೇನಿದ್ರು ಮುಂದಕ್ಕೆ ಮತ್ತೊಂದು ಯಾವುದಾದ್ರೂ ಹೊಸ ವ್ಯಾಕರಣಾಂಶದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಸೊ ಹಾಗಾಗಿ ಷಟ್ಪದಿ ವಿಚಾರ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತಾ, ಯಾರೆಲ್ಲ ನನ್ನ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಇಲ್ಲಿವರೆಗೂ ಯಾರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನೀವೆಲ್ಲರೂ ಕೂಡ GMV ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಏನಾದರೂ ತಿಳಿಸ್ಬೇಕು ಅಂತಿದ್ರೆ ಅದಕ್ಕೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ, ಅಥವಾ ಮುಖ್ಯವಾಗಿ ನನ್ನ ಉದ್ದೇಶ 8, 9 SLC ಓದುವಂತಹ ಮಕ್ಕಳು, ಅವರಿಗೆ ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಈ ವ್ಯಾಕರಣಾಂಶವನ್ನು ಮಾಡ್ತಾ ಇದ್ದೀನಿ. ಅಂಥವರಿಗೆ ಇದು ಉಪಯೋಗ ಆಗಲಿ ಅನ್ನೋದೇ ಮೊದಲನೇ ಉದ್ದೇಶ. ಅವರೆಲ್ಲರಿಗೂ ಕೂಡ ದೊರೆಯುವಂತೆ ನೀವೆಲ್ಲರೂ ಕೂಡ ಮಾಡಿ ಅನ್ನೋ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಕೇಳಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು.